ಬೆಳ್ಳಂಬೆಳಿಗ್ಗೆ ಅಮೆರಿಕದ ಅಲಾಸ್ಕಾದಲ್ಲಿ ಭೂಕಂಪ ಸಂಭವಿಸಿದೆ. 7.3 ತೀವ್ರತೆಯ ಭೂಕಂಪ ಸಂಭವಿಸಿದೆ. ಜೊತೆಯಲ್ಲಿ ಸುನಾಮಿಯ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ಅಮೆರಿಕ ರಾಷ್ಟ್ರೀಯ ಭೂಕಂಪ ಶಾಸ್ತ್ರ ವಾರ್ನಿಂಗ್ ಅನ್ನ ನೀಡಿದೆ. ಸಮುದ್ರದ 36 ಕಿಲೋಮೀಟರ್ ಆಳದಲ್ಲಿ ಭೂಮಿ ಕಂಪಿಸಿದೆ. ದಕ್ಷಿಣ ಅಲಾಸ್ಕಾ ಪರ್ಯಾಯ ದ್ವೀಪದ ಬಳಿ ಸುನಾಮಿಯ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ಕರಾವಳಿಯ ಭಾಗದ ಜನರ ಸ್ಥಳಾಂತರಕ್ಕೆ ಸೂಚನೆ ನೀಡಲಾಗಿದೆ. ಕಡಲ ತೀರದಿಂದ ಜನರು ದೂರವಿರಬೇಕು ಅಂತ ಹೇಳಿ ಸಂದೇಶವನ್ನ ರವಾನಿಸಲಾಗಿದೆ. ಸಮುದ್ರದ 36 ಕಿಲೋಮೀಟರ್ ಆಳದಲ್ಲಿ ಭೂಮಿ ಕಂಪಿಸಿದೆ. ದಕ್ಷಿಣ ಅಲಾಸ್ಕಾ ಪರ್ಯಾಯ ದ್ವೀಪದ ಬಳಿ ಸುನಾಮಿಯ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ಕರಾವಳಿಯ ಭಾಗದ ಜನರ ಸ್ಥಳಾಂತರಕ್ಕೆ ಈಗಾಗಲೇ ಸೂಚನೆಯನ್ನ ನೀಡಲಾಗಿದೆ. ಕಡಲ ತೀರದಿಂದ ಜನರು ದೂರ ಇರಬೇಕು ಅಂತ ಹೇಳಿ ಸಂದೇಶವನ್ನ ರವಾನೆ ಮಾಡಲಾಗಿದೆ. ಇಂದು ಬೆಳ್ಳಂಬೆಳಿಗ್ಗೆ ಅಮೆರಿಕದ ಅಲಾಸ್ಕಾದಲ್ಲಿ ಭೂಕಂಪ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 7.3 ತೀವ್ರತೆಯ ಭೂಕಂಪನ ದಾಖಲಾಗಿದೆ ಅಂತ ಹೇಳಿ ರಾಷ್ಟ್ರೀಯ ಭೂಕಂಪ ಶಾಸ್ತ್ರ ಕೇಂದ್ರ NCS ಮಾಹಿತಿಯನ್ನ ನೀಡಿದೆ. ಭೂಕಂಪದ ಕೇಂದ್ರ ಬಿಂದು ದ್ವೀಪ ಪಟ್ಟಣವಾದ ಸ್ಯಾಂಡ್ ಪಾಯಿಂಟ್ನ ದಕ್ಷಿಣಕ್ಕೆ ಸುಮಾರು 54 ಮೈಲಿಗಳು ದೂರದಲ್ಲಿ ಇದೆ ಅಂತ ಹೇಳಿ USGS ತಿಳಿಸಿದೆ. ಭೂಕಂಪದ ನಂತರ ಅಧಿಕಾರಿಗಳು ದಕ್ಷಿಣ ಅಲಾಸ್ಕಾ ಮತ್ತು ಅಲಾಸ್ಕಾ ಪರ್ಯಾಯ ದ್ವೀಪಕ್ಕೆ ಸುನಾಮಿಯ ಎಚ್ಚರಿಕೆಯನ್ನ ಕೂಡ ನೀಡಿದ್ರು. ನಂತರ ಎಚ್ಚರಿಕೆಯನ್ನ ಹಿಂಪಡೆದಿದ್ದಾರೆ. ಏನು ಭೂಕಂಪ ಆಯಿತು ತತ್ಕ್ಷಣದಲ್ಲಿ ಅಧಿಕಾರಿಗಳು ಅಲಾಸ್ಕಾ ಪರ್ಯಾಯ ದ್ವೀಪಕ್ಕೆ ಸುನಾಮಿ ಅಪ್ಪಳಿಸಬಹುದು ಅಂತ ಹೇಳಿ ಎಚ್ಚರಿಕೆಯನ್ನ ಕೂಡ ನೀಡಿದ್ರು. ಯಾಕೆಂದ್ರೆ ಆಳ ಸಮುದ್ರದಲ್ಲಿ ಭೂಕಂಪ ಸಂಭವಿಸಿದೆ. ಅಲ್ಲಿ ಕೂಡ ಕಂಪನ ಆಗಿದೆ. ಹಾಗಾಗಿ ಸುನಾಮಿ ಕೂಡ ಏಳಬಹುದು ಅಂತ ಹೇಳಿ ಎಚ್ಚರಿಕೆಯನ್ನ ನೀಡಿದ್ರು. ನಂತರದಲ್ಲಿ ಆ ಒಂದು ಎಚ್ಚರಿಕೆಯನ್ನ ಹಿಂಪಡೆದ್ರು ಕೂಡ. ದಕ್ಷಿಣ ಅಲಾಸ್ಕಾ ಮತ್ತು ಅಲಾಸ್ಕಾ ಪರ್ಯಾಯ ದ್ವೀಪದ ಕರಾವಳಿ ಪ್ರದೇಶಗಳಿಗೆ ನೀಡಲಾಗಿದ್ದಂತಹ ಸುನಾಮಿ ಎಚ್ಚರಿಕೆ ಮತ್ತು ಸಲಹೆಗಳನ್ನ ಹಿಂಪಡೆಯಲಾಗಿದೆ ಅಂತ ಹೇಳಿ ರಾಷ್ಟ್ರೀಯ ಸುನಾಮಿ ಎಚ್ಚರಿಕೆ ಕೇಂದ್ರ NTWC ತಿಳಿಸಿದೆ. ಆರಂಭದಲ್ಲಿ ಭೂಮಿ 12 ಬಾರಿ ಕಂಪಿಸಿತ್ತು. ಈ ಪೈಕಿ ಒಂದು ಭೂಕಂಪ 5.2ರಷ್ಟು ತೀವ್ರತೆಯನ್ನ ಹೊಂದಿತ್ತು. ಸುನಾಮಿ ಎಚ್ಚರಿಕೆ ಮತ್ತು ಸಲಹೆಯನ್ನ ಅಲಾಸ್ಕನ್ ಕರಾವಳಿ ಪ್ರದೇಶಗಳಿಗೆ ಮಾತ್ರ ನೀಡಲಾಗಿದ್ದು ದೂರದ ಪ್ರದೇಶಗಳ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ ಅಂತ ಹೇಳಿ ರಾಷ್ಟ್ರೀಯ ಸುನಾಮಿ ಎಚ್ಚರಿಕೆ ಕೇಂದ್ರ ತಿಳಿಸಿದೆ. ಅಲಾಸ್ಕನ್ ಕರಾವಳಿ ಪ್ರದೇಶಗಳಿಗೆ ಮಾತ್ರ ಆ ಒಂದು ಎಚ್ಚರಿಕೆ ಇನ್ನೂ ಕೂಡ ಇದೆ. ಮಿಕ್ಕಿದ ಭಾಗಗಳಿಗೆ ಸುನಾಮಿ ಎಚ್ಚರಿಕೆಯನ್ನ ಹಿಂಪಡೆಯಲಾಗಿದೆ. ಅಲ್ಲಿ ಮಿಕ್ಕಿದ ಭಾಗಗಳಲ್ಲಿ ಯಾವುದೇ ಸುನಾಮಿ ಪ್ರಭಾವ ಇರೋದಿಲ್ಲ ಅಂತ ಕೂಡ ರಾಷ್ಟ್ರೀಯ ಸುನಾಮಿ ಎಚ್ಚರಿಕೆ ಕೇಂದ್ರ ತಿಳಿಸಿದೆ. ಇನ್ನು ಭೂಕಂಪದ ಬಳಿಕ ಸ್ಯಾಂಡ್ ಪಾಯಿಂಟ್ನಲ್ಲಿ ಗರಿಷ್ಠ 0.2 ಅಡಿ ಎತ್ತರದ ಸುನಾಮಿ ಕಂಡುಬಂದಿತ್ತು. ಸ್ಥಳೀಯ ನಿವಾಸಿಗಳು ಅಪಾಯಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಸ್ಥಳೀಯ ಅಧಿಕಾರಿಗಳು ತಿಳಿಸಿದ್ದಾರೆ. ಸ್ಥಳೀಯ ಅಧಿಕಾರಿಗಳು ಸುರಕ್ಷಿತ ಅಂತೇಳಿ ಸೂಚಿಸುವವರೆಗೂ ಕೂಡ ಅಪಾಯದ ವಲಯಗಳಿಗೆ ತೆರಳಬಾರದು ಅಂತೇಳಿ ಕೂಡ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಲ್ಲಿ ಸ್ಥಳೀಯ ಅಧಿಕಾರಿಗಳು ಯಾವುದೇ ಅಪಾಯ ಇಲ್ಲ, ಇನ್ನು ನೀವು ನಿಮ್ಮ ದಿನನಿತ್ಯದ ವ್ಯವಹಾರಗಳಲ್ಲಿ ತೊಡಗಿಕೊಳ್ಳಬಹುದು, ಅಲ್ಲಿ ಓಡಾಡೋದಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡೋವರೆಗೂ ಕೂಡ ಅಲ್ಲಿ ಸಲಹೆಯನ್ನ ಪಾಲಿಸಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿದೆ.